ನಮಸ್ಕಾರ. ನಮ್ಮ ಪರಂಪರಾಗೆ ಸ್ವಾಗತ. ಇವತ್ತಿನವರೆಗೂ ಯಾವುದಾದ್ರೂ ಪ್ರಾಣಿ ತನ್ನ ಜೀವನ ತಾನೇ ಕಳ್ಕೊಂಡಿರುವಂಥ ವಿಷಯಗಳಲ್ಲಿ ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ಆ ವಿಷಯದಲ್ಲೂ ಕೂಡ ಮನುಷ್ಯನೇ ತನ್ನ ಜೀವ ತಾನೇ ಕಳ್ಕೊಳ್ಳುವಂಥ ಯೋಚನೆ ಆಗಲಿ ನಿರ್ಧಾರನಾಗಲಿ ಮಾಡೋದು. ಅದರಲ್ಲೂ ಕೂಡ ಪ್ರಾಣಿಗಳು ಪ್ರಾಕೃತಿಕವಾಗಿ ಹೇಗಿದೆಯೋ ಹಾಗೇ ಬದುಕುತ್ತೆ. ಯಾವುದೇ ನಿಯಮವನ್ನು ಅದು ಮೀರೋದಿಲ್ಲ. ಎಲ್ಲ ನಿಯಮಗಳನ್ನು ಮನುಷ್ಯನೇ ಮೀರೋದು. ಹಾಗಾಗಿ ಅಷ್ಟೊಂದು ವಿಷಪೂರಿತವಾದ ಆಹಾರವನ್ನು ತಿಂದು ಅದರಿಂದ ನಾವು ಎಷ್ಟು ಅನಾರೋಗ್ಯವನ್ನು ತಂದುಕೊಳ್ತೀವಿ. ಅಂಥ ಒಂದು ಆಹಾರವನ್ನು ಅರಗಿಸ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ನಮ್ಮ ದೇಹದ ರಚನೆಯಲ್ಲಿ ಇಲ್ಲ. ಇದಕ್ಕೆ ತುಂಬ ಜನ ವಾದ ಮಾಡ್ತಾರೆ. ಅಂದರೆ ಸಸ್ಯಗಳಿಗೂ ಕೂಡ ಜೀವ ಇರುತ್ತೆ, ಸಸ್ಯಾಹಾರಿಗಳು ನೀವು ಸಸ್ಯಗಳನ್ನು ತಿಂತೀರಲ್ವಾ, ಅದಕ್ಕೂ ಹಿಂಸೆ ಆಗಲ್ವಾ ಅಂತ. ಇದನ್ನು ಒಂದು ಕ್ಲಿಯರ್ ಮಾಡಬೇಕು. ಅಂದರೆ ಹಿಂಸೆ ಅನ್ನೋದಕ್ಕೆ ಸಸ್ಯಗಳಲ್ಲಿ ಆಗಲ್ಲ ಅನ್ನೋದು ಯಾಕೆ ಅಂದರೆ, ಸಸ್ಯಗಳಲ್ಲೂ ಕೂಡ ಜೀವ ಇರುತ್ತೆ ನಿಜ. ಆದರೆ ಎರಡು ಥರದ ಜೀವಗಳಿದೆ. ಅಭಿಮಾನಿ ಜೀವ, ಅನುಶಾಯಿ ಜೀವ ಅಂತ ಹೇಳ್ತಾರೆ. ಸಸ್ಯಗಳಲ್ಲಿ ಇರೋದು ಅನುಶಾಯಿ ಜೀವ ಅಂತ. ಇದುವರೆಗೂ ಮಾಡರ್ನ್ ಸೈನ್ಸಲ್ಲಿ ಕಂಡುಹಿಡಿದಿರೋದು ಸಸ್ಯಗಳಿಗೆ ಜೀವ ಇದೆ, ಅದರಲ್ಲೂ ಕೂಡ ಎಷ್ಟೊಂದು ಸೆಲ್ಸ್ ಇದೆ, ಅದು ತನ್ನ ಆಹಾರ ತಾನೇ ರೆಡಿ ಮಾಡ್ಕೊಳ್ಳುತ್ತೆ, ಮನುಷ್ಯರ ಥರನೇ, ಅಂದರೆ ಲಿವಿಂಗ್ ಬೀಯಿಂಗ್ ಏನೇನಿದೆಯೋ ಅದೇ ಥರ ಅದು ಬಿಹೇವ್ ಮಾಡುತ್ತೆ ಎಷ್ಟೋ ವಿಷಯಗಳಲ್ಲಿ. ಹಾಗಾಗಿ ಅದಕ್ಕೆ ಜೀವ ಇದೆ ಅಂತ ಅಷ್ಟೇ ಹೇಳಿದ್ದಾರೆ. ಆದರೆ ನಮ್ಮ ವೇದಗಳಲ್ಲಿ ಈ ಜೀವ ಅಂದರೆ ಎಷ್ಟು ಯಾವ ಥರದ್ದು ಅನ್ನೋದನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಅವುಗಳಿಗೆ ಅನುಶಾಯಿ ಜೀವ ಅಂತ ಇರುತ್ತೆ. ಅಂದರೆ ನರಮಂಡಲ ಅನ್ನೋದು ಇರಲ್ಲ. ನರಮಂಡಲ ಎಲ್ಲಿ ಇರಲ್ವೋ ಆಗ ಸಂವೇದನಶೀಲತೆ ಅನ್ನೋದು ಬರಲ್ಲ. ಅಂದರೆ ಒಂದು ಪೇನ್ ಕಟ್ ಮಾಡಿದ ತಕ್ಷಣ ಅಂತ ನೋವು ನಾವೇನೋ ಹೇಳ್ತೀವೋ, ಅದನ್ನೇನು ವ್ಯಕ್ತಪಡಿಸ್ತೀವೋ ಆ ನೋವೇ ಅವುಗಳಿಗೆ ಇರಲ್ಲ. ಅದೂ ಅಲ್ಲದೆ ಎಲ್ಲ ಗಿಡ ಮರಗಳು ತನ್ನ ಫಲವನ್ನು ನಾವು ತೊಗೊಂಡು ತಿಂದರೆ ಸರಿ, ಅದನ್ನು ಕಟ್ ಮಾಡಿಕೊಂಡು ತೊಗೊಂಡು ಫುಲ್ ಫಲ ಬಂದ ಮೇಲೆ ಅದನ್ನು ತಿನ್ನೋದು ಬೇರೆ. ನಾವು ತಿಂದಿಲ್ಲ ಅಂದರೆ ಅದಾಗದೇ ಕೆಳಗಡೆ ಬಿದ್ದು ಅದು ಅದರ ಮತ್ತೆ ಬೀಜಗಳಿಂದ ಬೇರೆ ಎಲ್ಲ ರೆಡಿ ಆಗುತ್ತೆ ಹೊರತು ಅದು ಫಲನ ವಾಪಸ್ಸು ಆ ಮರನೇ ತಿಂದುಕೊಂಡ್ಬಿಡಲ್ಲ, ಅಥವಾ ಅದು ತನ್ನ ಒಳಗಡೆ ತೊಗೊಂಡ್ಬಿಡಲ್ಲ. ನೈಸರ್ಗಿಕವಾಗಿ ನೀವು ನೋಡಿದ್ರೆ ನಮ್ಮ ಮನುಷ್ಯರಿಗೋಸ್ಕರ ಅಂತಾನೇ ಆಗಿವೆ ಅಷ್ಟೊಂದು ವೆಜಿಟೇಬಲ್ಸು, ಅಷ್ಟೊಂದು ಫ್ರೂಟ್ಸು, ಪ್ರತಿಯೊಂದು ಕೂಡ. ಇದು ಒಂದು ಮರಗಳು ತಾವಾಗಿ ತಾವೇ ಎಲ್ಲೂ ಹೋಗೋಕ್ಕಾಗಲ್ಲ. ಅವು ಒಂದು ಜಾಗದಲ್ಲೇ ಇರೋದರಿಂದ ಅದರ ಸಂತತಿನ ಬೆಳೆಸೋದು ಪಕ್ಷಿಗಳು, ಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ಆ ಜವಾಬ್ದಾರಿ ಇದೆ. ಇದು ಒಬ್ರಿಗೊಬ್ರು ಮಾಡ್ಕೊಂಡಿರೋ ಅನ್ಟೋಲ್ಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಯಾರೂ ಹೇಳ್ದೇನೆ ಮಾಡ್ದೇನೆ ಪ್ರಾಕೃತಿಕವಾಗಿ ಬಂದಿರುವಂಥ ಒಂದು ಅಗ್ರಿಮೆಂಟ್. ಮರಗಳು ತಮ್ಮ ಬೀಜನ ತಾವೇ ಸ್ಪ್ರೆಡ್ ಮಾಡೋಕ್ಕಾಗಲ್ಲ, ಬೇರೆ ಕಡೆ ಹರಡೋದಕ್ಕಾಗಲ್ಲ. ಅದಕ್ಕೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಎಷ್ಟೊಂದೆಲ್ಲ ತರಕಾರಿಗಳು, ಹಣ್ಣುಗಳು, ಸೊಪ್ಪು ಸದೆ ಎಲ್ಲ ಇರೋದ್ರಿಂದ ಅದನ್ನೆಲ್ಲ ತಗೊಂಡು ಹೋಗಿ ಅದರ ಬೀಜಗಳನ್ನು ಇನ್ನೆಲ್ಲೋ ಹೋಗಿ ಹಾಕಿ ನಾವು ಅಲ್ಲಿ ಎಷ್ಟೋ ಮರಗಳನ್ನು ಹುಟ್ಟಿಸ್ತೀವಿ. ಇನ್ನೊಂದು, ಈ ಸಸ್ಯಗಳಲ್ಲಿ ನಾವು ಒಂದು ಮರನಾಗಲಿ ಒಂದು ಗಿಡನಾಗಲಿ, ಫಸ್ಟ್ ಆಫ್ ಆಲ್ ಗಿಡ ಕಡಿಯೋವಂಥ ಕೆಲಸ ಇಲ್ಲ. ಗಿಡ ಕಡಿದು ನಾವು ತಿನ್ನೋದಂಥದ್ದು ಯಾವುದೂ ಇಲ್ಲ. ಮೇಲೆ ಬರೋ ಫಲ ಮಾತ್ರ ನಾವು ಯೂಸ್ ಮಾಡ್ಕೊಳ್ತೀವಿ ಹೊರತು ದೊಡ್ಡ ದೊಡ್ಡ ಮರಗಳನ್ನು ಕಡಿಯೋದು ಉಪಕರಣಕ್ಕಾಗಿ ಹೊರತು ತಿನ್ನೋದಕ್ಕಲ್ಲ. ಇನ್ ಕೇಸ್ ನಾವು ಗಿಡಗಳನ್ನು ತಗೊಂಡ್ರೂ ಇನ್ನೊಂದು ಕಡೆ ಹುಟ್ಟಿಸ್ತೀವಿ. ಎಷ್ಟೋ ಗಿಡಗಳನ್ನು ನಾವು ಬೆಳೆಸಬಹುದು. ಆದರೆ ಪ್ರಾಣಿಗಳಲ್ಲಿ ಹಾಗಲ್ಲ. ಯಾವುದಾದ್ರೂ ಪ್ರಾಣಿಯನ್ನು ನಾವು ನಮ್ಮ ಆಹಾರವಾಗಿ ಬಳಸ್ಕೊಳ್ಳೋದಕ್ಕೆ ಕಡಿದು ಕೊಂದು ಮಾಡಿದ್ರೆ ಇನ್ನೊಂದು ಪ್ರಾಣಿಯನ್ನು ನಾವು ಹುಟ್ಟಿಸೋಕ್ಕಾಗಲ್ಲ. ಆ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅಂದಾಗ ಅದನ್ನು ಕಡಿಯೋ ಶಕ್ತಿ ಕೂಡ, ಅದನ್ನು ಕಡಿಯೋ ಹಕ್ಕು ಕೂಡ ನಮಗಿಲ್ಲ. ಅನುಶಾಯಿ ಮತ್ತು ಅಭಿಮಾನಿ ಜೀವಕ್ಕೆ ಬರೋಣ. ಸಸ್ಯಗಳಲ್ಲಿರೋದು ಅನುಶಾಯಿ ಜೀವ. ನರಮಂಡಲ ಇರೋದಿಲ್ಲ, ಅದಕ್ಕೆ ಸಂವೇದನಶೀಲತೆ ಅನ್ನೋದು ಇರೋದಿಲ್ಲ. ನರಮಂಡಲ ಇಲ್ಲದೆ ಇರೋ ಕಾರಣ ಅದಕ್ಕೆ ಮೈಂಡ್ ಇರೋದಿಲ್ಲ. ಬ್ರೇನಿಂದಾನೇ ಈ ಪೇನು ಪ್ರತಿಯೊಂದು ಆಗೋದು. ಅವುಗಳಿಗೆ ಬ್ರೇನ್ ಇರೋದಿಲ್ಲ. ಅಭಿಮಾನಿ ಜೀವ ಅಂದರೆ ನನ್ನದು ಅನ್ನೋ ಶರೀರ, ಇಂದ್ರಿಯ, ಮನಸ್ಸು ಸಿಕ್ಕರೆ ಮಾತ್ರ ಅದು ಅದಕ್ಕೆ ಬೇಕಾದ ನರಮಂಡಲ, ಸಂವೇದನಶೀಲತೆ, ಬ್ರೇನು ಪ್ರತಿಯೊಂದು ಬರುತ್ತೆ. ಅಯ್ಯೋ ನಮ್ಮ ಮನೆ ನಮ್ಮದು 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 ಅಂತೇನು ಒದ್ದಾಡ್ತೀವೋ ಇದನ್ನು ಅಭಿಮಾನಿ ಜೀವ ಅಂತಂತಾರೆ. ಅದೇ ಲಾಡ್ಜ್ಗೆ ಬೆಂಕಿ ಹತ್ತಿದ್ರೆ ಎಷ್ಟೋ ಜನ ಇರ್ತಾರೆ, ಲಾಡ್ಜಲ್ಲಿರೋ ಯಾರೂ ಕೂಡ ತಮ್ಮ ಲಗೇಜ್ ತೊಗೊಂಡು ಹೋಗೋಕೆ ನೋಡ್ತಾರೆ ಹೊರತು ಲಾಡ್ಜ್ಗೆ ಬೆಂಕಿ ಹಚ್ಚಿದೆ ನಮ್ಮದು 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 ಅಂತ ತಲೆ ಕೆಡಿಸ್ಕೊಳ್ಳೋರು ಯಾರೂ ಇರಲ್ಲ. ಏಕೆಂದರೆ ಅದು ನಮ್ಮದು ಅಂತ ಇರಲ್ಲ ಅಲ್ಲಿ. ಇದನ್ನು ಅನುಶಾಯಿ ಜೀವ ಅಂತಾರೆ. ನನ್ನದೇ ಆದ ಶರೀರ, ಇಂದ್ರಿಯ, ಮನಸ್ಸು
ಒಂದು ಟೂಲ್, ಒಂದು ಉಪಕರಣ ನನಗೆ ಸಿಕ್ಕರೆ ಅದು ನನ್ನದು ಅನ್ನೋ ಅಭಿಮಾನಿ ಜೀವ, ಇದು ನಾನು ಅಂತ ಶುರುವಾಗುತ್ತೆ. ಒಂದು ದೇಹದಲ್ಲಿ ನಾವು ಬಂದಾಗ ಬೆಕ್ಕು, ಕುರಿ, ಕೋಳಿ, ಪಕ್ಷಿ ಯಾವುದೇ ಆಗಿರಬಹುದು, ಮನುಷ್ಯನೂ ಆಗಿರಬಹುದು, ಇದು ನನ್ನದು, ಇದು ನಾನು ಅನ್ನೋದು ಬರುತ್ತೆ. ಇದೇ ಈ ಅಭಿಮಾನಿ ಮತ್ತು ಅನುಶಾಯಿ ಜೀವಗಳ ಮಧ್ಯೆ ಇರೋ ವ್ಯತ್ಯಾಸ. ಈ ವ್ಯತ್ಯಾಸನ ನಾವು ತಿಳ್ಕೊಂಡ್ರೆ ಸಸ್ಯಗಳಿಗೂ ಜೀವ ಇದೆ ಅನ್ನೋದು ಸತ್ಯ. ಆದರೆ ಆ ಜೀವದಲ್ಲಿ ಪೇಯ್ನ್ ನೋವು ಅನ್ನೋದಿರಲ್ಲ, ಸಂವೇದನಶೀಲತೆ ಅನ್ನೋದು ಇರಲ್ಲ. ಯಾಕೆಂದರೆ ಸಸ್ಯಗಳಿಗೆ ನರಮಂಡಲ ಇರಲ್ಲ, ಹಾಗೆ ಬ್ರೈನ್ ಅನ್ನೋದು, ಮಿದುಳು ಅನ್ನೋದು ಇಲ್ಲದೆ ಇರೋ ಕಾರಣ ಅವುಗಳಿಗೆ ನೋವು ಗೊತ್ತಾಗಲ್ಲ. ಅಷ್ಟಕ್ಕೂ ನಾವು ಅವಕ್ಕೆ ನೋವು ಮಾಡೋದಿಲ್ಲ, ಅದು ಕೊಟ್ಟಿರೋ ಫಲವನ್ನೇ ತಿಂತೀವಿ ಹೊರತು ಅದನ್ನು ನಾವು ನೋವು ಮಾಡೋದಿಲ್ಲ. ಹೀಗೆ ಬೇಕಾದಷ್ಟು ಉದಾಹರಣೆಗಳಿದೆ. ಮನುಷ್ಯ ಬೇಸಿಕಲಿ, ಮೂಲಭೂತವಾಗಿ ಅವನು ಸಸ್ಯಾಹಾರಿ ಅಂತ ಹೇಳೋದಕ್ಕೆ ಇನ್ನೂ ಬೇಕಾದಷ್ಟು ಉದಾಹರಣೆಗಳನ್ನು, ವಿಷಯಗಳನ್ನು ನಾವು ಹೇಳಬಹುದು. ವೇದಗಳಲ್ಲಿ ಈ ವಿಚಾರನ, ಅಂದರೆ ಸಸ್ಯಗಳಲ್ಲಿರೋದು ಅನುಶಾಯಿ ಜೀವ, ಅಭಿಮಾನಿ ಜೀವ ಅಂದರೆ ಏನು, ಅದಕ್ಕೆ ಅದು ಸಿಗೋ ಒಂದು ಉಪಕರಣ ಶರೀರ, ಇಂದ್ರಿಯ, ಮನಸ್ಸು, ಅದಕ್ಕೆ ಒಂದು ಸೆಪರೇಟ್ ಒಂದು ಶರೀರ ಸಿಕ್ಕಾಗ ಮಾತ್ರ ಅದು ಅಭಿಮಾನಿ ಜೀವ ಆಗುತ್ತೆ. ಅಲ್ಲಿ ಒಂದು ನರಮಂಡಲ ಮತ್ತು ಒಂದು ಮಿದುಳಿನ ರಚನೆಯಾಗಿ ಪೇಯ್ನ್ ಅನ್ನೋದು, ನೋವು ಅನ್ನೋದು ಗೊತ್ತಾಗತ್ತೆ. ಇಲ್ಲ ಅಂದರೆ ಅದನ್ನು ಅಭಿಮಾನಿ ಜೀವ ಅಂತ ಹೇಳೋಕ್ಕಾಗಲ್ಲ. ಅದು ಅನುಶಾಯಿ ಜೀವ ಅನ್ನೋದನ್ನು ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ತಿಳ್ಕೊಂಡಾಗ ನಮಗೆ ನಮ್ಮ ಆಹಾರ ಏನು ಅಂತ ಗೊತ್ತಾಗತ್ತೆ. ಅನ್ನಪತೆ ನಸ್ಯನೋ ದೇಹಿ ಅನಮೀವಸ್ಯ ಶುಷ್ಮಿಣಃ ಪ್ರಪ್ರದಾತಾರಂ ತಾರಿಷ ಊರ್ಜಂ ನೋ ದೇಹಿ ದ್ವಿಪದೇ ಚತುಷ್ಪದೇ ಅಂತ. ಈ ಮಂತ್ರನ ನಾನು 16 ಸಂಸ್ಕಾರಗಳಲ್ಲಿ ಅನ್ನಪ್ರಾಶನ ಸಂಸ್ಕಾರದ ಸಮಯದಲ್ಲೂ ಕೂಡ ಈ ಮಂತ್ರನ ಹೇಳಿದ್ದೆ. ಆಗಲೇ ಇದು ಸಸ್ಯಾಹಾರ ಮತ್ತು ಮಾಂಸಾಹಾರ ವಿಚಾರವಾಗಿ ಈ ಮಂತ್ರ ಬರುತ್ತೆ. ಇನ್ನೊಂದು ಸರಿ ವಿವರವಾಗಿ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಇದರಲ್ಲಿ ಈ ಮಂತ್ರದ ಅರ್ಥ ಏನು ಅಂತಂದರೆ, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿರೋದು. ಭಗವಂತನೇ ನಮಗೆ ಅನ್ನಪತೆ ಅಂದರೆ ಅನ್ನದಾತ. ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ರೈತರು ನಮಗೆ ಅನ್ನದಾತರಾದರೆ, ರೈತರನ್ನು ಸೇರಿಸಿ ನಮ್ಮ ಇಡೀ ಬ್ರಹ್ಮಾಂಡಕ್ಕೆ ಅನ್ನದಾತ ಆ ಭಗವಂತ. ಅದಕ್ಕೆ ಅವನ ಅನ್ನಪತೆ ಅಂತ ಅವನಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ನಮಗೆ ಯಾವತ್ತಿಗೂ ಊಟಕ್ಕೆ, ಆಹಾರಕ್ಕೆ ನಮಗೆ ಬಲವನ್ನು ಮತ್ತು ಊರ್ಜೆಯನ್ನು, ಶಕ್ತಿಯನ್ನು, ಎಲ್ಲ ಕಾರ್ಯವನ್ನು ಮಾಡುವಂಥ ಶಕ್ತಿ, ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೂ ಶಕ್ತಿ ಕೊಡುವಂಥ ಆಹಾರವನ್ನು ನಮ್ಗೆ ಯಾವತ್ತಿಗೂ ಕರುಣಿಸು, ಅದನ್ನೆಲ್ಲ ಚೆನ್ನಾಗಿಟ್ಟಿರು, ಚೆನ್ನಾಗಿ ನಾವು ಇಟ್ಕೊಳ್ತೀವಿ ಅನ್ನೋದು ಈ ಮಂತ್ರದ ಅರ್ಧ ಭಾಗದ ಅರ್ಥ. ಹಾಗೆ ನಮಗೆ ಯಾರ್ಯಾರು ಅನ್ನ ಒದಗಿಸಿ ಕೊಡ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ನೀನು ಉನ್ನತ ಮಟ್ಟದಲ್ಲಿ ಇಟ್ಟಿರು. ಜೊತೆಗೆ ಯಾವತ್ತೂ ದ್ವಿಪದೇ ಚತುಷ್ಪದೇ ಅಂದರೆ, ದ್ವಿಪದೇ ಅಂದರೆ ನಾವು ಮನುಷ್ಯರು ಅಥವಾ 2 ಕಾಲಿನ ಪ್ರಾಣಿಗಳು ಯಾವುದ್ಯಾವುದಿದೆಯೋ ಎಲ್ಲವೂ, ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ, ಹಾಗೂ 4 ಕಾಲಿನ ಪ್ರಾಣಿಗಳಿದೆಯಲ್ಲ, ಈ ಎಲ್ಲ ಜೀವಿಗಳಿಗೂ ದ್ವಿಪದೇ ಚತುಷ್ಪದೇ, ಹಾಗೂ ಎಲ್ಲ ಕ್ರಿಮಿಕೀಟಗಳಿಗೂ ಕೂಡ ಯಾವುದಕ್ಕೂ ಆಹಾರ ಕೊರತೆ ಮಾಡಬೇಡ, ಕೊರತೆ ಆಗದೇ ಇರಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ಇದರ ಅರ್ಥ ಏನು? ಆಹಾರದ ಕೊರತೆ ಆಗಬಾರ್ದು, ನಮ್ಮ ಜೊತೆಗೆ ಪ್ರಾಣಿಗಳಿಗೂ ಆಹಾರದ ಕೊರತೆ ಆಗಬಾರ್ದು ಅಂದರೆ ಆ ಪ್ರಾಣಿಗಳನ್ನೇ ನಮ್ಮ ಆಹಾರ ಮಾಡ್ಕೊಂಡು ತಿನ್ನಬೇಕು ಅಂತನಾ? ಪ್ರಾಣಿಗಳಿಗೆ ಯಾವತ್ತೂ ತೊಂದರೆ ಆಗದೇ ಇರಲಿ, ಆಹಾರಕ್ಕೆ ಕಡಿಮೆ ಆಗದೇ ಇರಲಿ ಅಂತ ಬಯಸೋವಂಥ ಒಂದು ಉನ್ನತ ವಿಚಾರದ ಮಾರ್ಗದರ್ಶನವನ್ನು ಆ ಭಗವಂತ ನಮಗೆ ಕೊಟ್ಟಿರುವಾಗ, ನಾವು ಅವುಗಳಿಗೆ ಆಹಾರದ ಕೊರತೆ ಆಗೋದಿರಲಿ, ಅವುಗಳನ್ನೇ ನಮ್ಮ ಆಹಾರವಾಗಿ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು, ಇದನ್ನು ತುಂಬ ಆಳವಾಗಿ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಈ ವಿಚಾರ ತಟ್ಟೋದಕ್ಕೆ ಸಾಧ್ಯ. ಹೊರತು ಮೇಲ್ಮೇಲೆ ಕೇಳಿಸ್ಕೊಂಡಾಗ ಏನೋ ಒಂದು ವಿಚಾರದ ಬಗ್ಗೆ ಏನೋ ಒಂದು ಕಥೆನೋ ಲೆಕ್ಚರೋ ಕೊಡ್ತಾ ಇದ್ದೀವಿ, ಏನೋ ಪ್ರವಚನ ನಡೀತಾ ಇದೆ ಅಂತ ಅನಿಸುತ್ತೆ ಹೊರತು, ಇದನ್ನು ಕೂತ್ಕೊಂಡು ಪ್ರತಿಯೊಬ್ಬರೂ ಕೂಡ ಡೀಪಾಗಿ ಯೋಚನೆ ಮಾಡಬೇಕು. ಈಗ ಹೇಳಿದ ತಕ್ಷಣ ಇವತ್ತಿಂದ ನೀವು ಮಾಂಸಾಹಾರನ ಬಿಟ್ಬಿಡಬೇಕು ಅಥವಾ ಬಿಟ್ಬಿಡ್ತೀರಾ ಅನ್ನೋ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಆಗಲಿ, ಸಲಹೆನಾಗಲಿ, ಯಾವುದೇ ಒಂದು ಅಪೇಕ್ಷೆ ಆಗಲಿ ನನಗೆ ಇಲ್ಲ. ಆದರೆ ನಾವು ಒಂದು ಸಾರಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿ ಅಷ್ಟೆ. ನಾವು ನಮ್ಮ ಅನುಕೂಲಕ್ಕಾಗಿ, ನಮ್ಮ ಬಲಕ್ಕೆ ಅದು ಬೇಕು ಇದು ಬೇಕು ಅಂತ ನಾವು ತಿನ್ನೋದು ಅದು ಪದ್ಧತಿ ಅಲ್ಲ. ನಮ್ಮ ಆಹಾರವನ್ನು ನಾವೇ ತಿನ್ನಬೇಕು. ಅದರಲ್ಲೂ ಪ್ರಪಂಚದ ಯಾವುದೇ ಪ್ರಾಣಿಗಳು ಪ್ರಾಕೃತಿಕವಾಗಿ ಅದಕ್ಕೆ ಕೊಟ್ಟಿರುವಂಥ ಆಹಾರ ಪದ್ಧತಿಯನ್ನೇ ಫಾಲೋ ಮಾಡುತ್ತೆ ಹೊರತು ಇಷ್ಟ ಬಂದಂಗೆ ಅದಕ್ಕೆಲ್ಲ ಬೇಕಾಗಿರೋದನ್ನು ತಿನ್ನಲ್ಲ. ಮನುಷ್ಯ ಒಬ್ಬನೇ
ತನಗಿರೋ ಆಹಾರವನ್ನು ಬಿಟ್ಟು ಬೇರೆ ಎಲ್ಲ ಆಹಾರವನ್ನು ತಿನ್ನೋದಕ್ಕೆ ಹೊರಡ್ತಾನೆ. ಅದರಿಂದ ಆಗೋ ತೊಂದರೆಗಳು ಈಗೇನೂ ನಮಗಾಗಿಲ್ಲ ಅಂತ ನಾವು ಖುಷಿ ಪಡೋದಕ್ಕಿಂತ ಎಷ್ಟು ತೊಂದರೆಗಳು ಆಗಬಹುದು, ಆ ತೊಂದರೆಗಳು ಯಾವ ರೀತಿ ಬರುತ್ತೆ, ಯಾವಾಗ ಬರುತ್ತೆ, ಏನೆಲ್ಲ ತೊಂದರೆ ಆಗಬಹುದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.